ಇಲ್ಲಿವರೆಗೂ ಲಕ್ಷಾಂತರ ಜನರ ಜೀವ ರಕ್ಷಣೆ ಮಾಡಿರ್ತಕ್ಕಂಥ 108 ನೌಕರರು ಸಿಬ್ಬಂದಿಗಳು ಇವತ್ತು ನಮ್ಮ ಒಂದು ಸಿಬ್ಬಂದಿಗಳನ್ನ ಯಾವುದೋ ಒಂದು ತಂತ್ರಗಾರಿಕೆಯಿಂದ ನಮ್ಮನ್ನೆಲ್ಲ ಕಡೆಗಣಿಸಿ ನಮ್ಮನ್ನು ಹೊರಗಾಕಿ ಮತ್ತೊಂದು ಹೊಸ ನೇಮಕಾತಿ ಮಾಡಕ್ಕಂತ ಒಂದು ಪ್ರಕ್ರಿಯೆ ಸರ್ಕಾರ ಹೊರಟಿದೆ. ಅದರಲ್ಲಿ ಮಾನ್ಯ ಆರೋಗ್ಯ ಸಚಿವರು ಒಂದೆರಡು ಮೂರು ಸಾರಿ ಮಾಧ್ಯಮದಲ್ಲೂ ಮತ್ತು ಅವರ ಫೇಸ್ಬುಕ್ ಖಾತೆಯಲ್ಲೂ ಸಹ ಹಾಕಿದ್ದಾರೆ. ಇದರಲ್ಲಿ 250 ಕೋಟಿ ರೂಪಾಯಿ ಹಣ ಉಳಿತಾಯ ಆಗುತ್ತೆ ನಾವು ಸಂಸ್ಥೆಯಿಂದ ತೆಗೆದು ಸರ್ಕಾರ ನಡೆಸಿದೆ ಅಂತ. ನಾವು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ನಮ್ಮ ಕಡೆಯಿಂದ ಮನವಿ ಇರ್ತೇನೆ, ಯಾರಾದರೂ ನಡೆಸಲಿ, ಇದು ಸರ್ಕಾರನಾದ್ರೂ ನೇರವಾಗಿ ನಿರ್ವಹಣೆ ಮಾಡಲಿ, ಇಲ್ಲ ಹೊರಗುತ್ತಿಗೆನಾದ್ರೂ ಕೊಡ್ಲಿ, ಯಾರ್ಯಾರು ಕೊಡ್ಲಿ, ಇರತಕ್ಕಂಥ ಸಿಬ್ಬಂದಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಂಗೆ ಇರ್ತಕ್ಕಂಥ ಸಿಬ್ಬಂದಿನೇ ಮುಂದುವರಿಸಿ ಅದರ ಜೊತೆಯಾಗಿ ನಮಗೆ ಏನು 17-18 ವರ್ಷ ಕೆಲಸ ಮಾಡಿದ್ದೀವಿ, ಸೀನಿಯರಿಟಿ ಬೇಸಿಸ್ ಮೇಲೆ ವೇತನ ಕೊಡತಕ್ಕಂಥ ಕೆಲಸ ಮಾಡ್ತಾ ಈ ರಾಜ್ಯದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಕ್ಕೆ ಅನುವು ಮಾಡಿಕೊಡ್ಬೇಕು. ಅದಾಗದೇ ಇದ್ದ ಪಕ್ಷದಲ್ಲಿ ಅನಿವಾರ್ಯವಾಗಿ ಈಗಾಗಲೇ ನಾವು ಒಂದು ಸಂಸ್ಥೆಗಂತೂ ಮನವಿ ಕೊಟ್ಟಿದ್ದೀವಿ. ಆಗಸ್ಟ್ 1ರಿಂದ ಬಹುತೇಕ 108 ಸ್ಥಗಿತ ಆಗ್ಬೋದು. ಅಂತ ಸಂದರ್ಭ ಏನಾದರೂ ಬಂದ್ರೆ, ಸಾರ್ವಜನಿಕರಿಗೆ ಸಾವು ನೋವುಗಳಾದ್ರೆ, ಸಾರ್ವಜನಿಕರಿಗೆ ತೊಂದರೆ ಆದ್ರೆ ನೇರ ಹೊಣೆ ಇದಕ್ಕೆ ಯಾರು ಮೂಲ ಕಾರಣ ಆಗಿರ್ತಾರೆ ಅವರೇ ನೇರ ಹೊಣೆ ಆಗ್ತಾರೆ. ಆಮೇಲೆ ಯಾವುದೇ ಸಿಬ್ಬಂದಿಗಳನ್ನ ದೂಷಣೆ ಮಾಡೋದಾಗ್ಲಿ, ಸಿಬ್ಬಂದಿಗಳು ಸ್ಥಗಿತ ಮಾಡಿದ್ರು ಹಾಗಾಗಿ ಏನು ಸಾರ್ವಜನಿಕರಿಗೆ ತೊಂದರೆ ಆಯ್ತು ಅಂತಕ್ಕಂಥದ್ದು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರ ಗಮನ ಸೆಳೆಯಕ್ಕೆ, ಮತ್ತೆ ಜೊತೆಗೆ ಸಾರ್ವಜನಿಕರಿಗೂ ಸಹ ಮಾಹಿತಿ ಸಿಗಲಿ, ಜೊತೆಗೆ ಸಂಸ್ಥೆಯವರಿಗೂ ಸಹ ಏನು ಪತ್ರ ಕೊಟ್ಟಿದ್ದೀವಿ ಅವರು ಆದಷ್ಟು ಬೇಗ ಈ ನಿರ್ಧಾರನ ಕೈಗೊಳ್ಳಿ ಅನ್ನೋ ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮತ್ತೆ ನಮ್ಮ ಚಂದ್ರಣ್ಣ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಏನು ಇವತ್ತೊಂದು ಪತ್ರಿಕಾಗೋಷ್ಠಿ ಒಂದು ಕರೆದಿರೋ ಉದ್ದೇಶ ಇಷ್ಟೇ. ನಮ್ಮಲ್ಲಿ ಏನು 2 ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಅದನ್ನು 3 ಪಾಳಿ ಮಾಡಿದ್ದಾರೆ. ಅದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ. ಯಾಕಂದರೆ 2 ಶಿಫ್ಟಲ್ಲೇ ಕೆಲಸ ಮಾಡೋದಕ್ಕೆ ಸಿಬ್ಬಂದಿ ಕೊರತೆ ಇತ್ತು. ಆದರೆ ಈಗ 3 ಪಾಳಿಯಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ನಾವು 3 ಪಾಳಿಯಲ್ಲಿ ಕೆಲಸ ಒಂದು 4-5 ತಿಂಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡದೇನೆ ಬೆಳಗ್ಗೆ 6 ಗಂಟೆಗೆ ಗ್ರಾಮೀಣ ಭಾಗದಲ್ಲಿ ಹೋಗಿ ಡ್ಯೂಟಿ ರಿಪೋರ್ಟ್ ಆಗಬೇಕಂದ್ರೆ, ಗ್ರಾಮೀಣ ಭಾಗದಲ್ಲಿ ಬಸ್ ಚಾಲೂ ಆಗೋದೇ ಬೆಳಗ್ಗೆ 8 ಗಂಟೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಸ್ಸುಗಳು. ಯಾವ ಒಂದು ನಿಟ್ಟಿನಲ್ಲಿ ನಾವು ಕೆಲಸಕ್ಕೆ ಹೋಗಿ ಎಲ್ಲ ಹಾಜರಾಗಬೇಕು. ಆಂಬುಲೆನ್ಸ್ಗಳನ್ನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಜಾಗದಲ್ಲಿ ನಿಲ್ಲಿಸಿರ್ತಾರೆ. ಅಲ್ಲಿಗೆ ಹೋಗ್ಬೇಕಂದ್ರೆ ನಮಗೆ ಬಸ್ ಹತ್ತಲೇಬೇಕು, ಇಲ್ಲ ಆಟೋ ಹಿಡಿಬೇಕು, ಇಲ್ಲ ಬೈಕಲ್ಲಿ ಹೋಗ್ಬೇಕು. ಹೆಣ್ಣು ಮಕ್ಕಳಿರೋದು ಗ್ರಾಮೀಣ ಪ್ರದೇಶದಲ್ಲಿ ನಮಗೀಗ ಏನು 3 ಪಾಳಿಯಲ್ಲಿ ಕರ್ತವ್ಯ ಮಾಡಿ 8 ಗಂಟೆಗೆ ವೇತನ ನೀಡ್ತಾ ಇರೋದ್ರಿಂದ ನಮಗೆ ಬರ್ತಾ ಇರೋ ಸಂಬಳ 12,000 13,000. ನಾವು ಒಂದು ಗಾಡಿ ತಗೊಂಡು ಈ ಪೆಟ್ರೋಲ್ ಬೆಲೆ ಏರಿಕೆಯ ಸಂದರ್ಭದಲ್ಲಿ ನಾವು ಪ್ರತಿದಿನ ಜರ್ನಿ ಮಾಡಿದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥ 8 ಗಂಟೆ ಸಂಬಳ ಏನು 11,000 12,000 ಬರೀ ಗಾಡಿ ಪೆಟ್ರೋಲ್ ಹಾಕಕ್ಕೆ ಸಾಕಾಗೋಗುತ್ತೆ. ಜೀವನ ನಡೆಸೋದಂಗೆ, ಮಕ್ಕಳ ಸ್ಕೂಲು ಫೀಸು, ನಮ್ಮ ಕುಟುಂಬಗಳ ನಿರ್ವಹಣೆ ಮಾಡೋದಂಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಒಂದು ಸರ್ಕಾರನೇ ನಡೆಸ್ಕೊಡ್ತೀವಿ ಸೇವೆನ ಅಂತೇಳಿ ತಾವುಗಳು ನಿರ್ಧಾರ ತಗೊಂಡಿದ್ದೀರಾ. ನಮ್ಮ ಒಂದು ಮೂಲಭೂತ ಬೇಡಿಕೆ ಏನಂದ್ರೆ, ಯಾವುದೇ ಹೊರಗುತ್ತಿಗೆಗೆ ಅಥವಾ ಇದನ್ನ ಮಾಡದೇನೆ ನೇರವಾಗಿ ಸರ್ಕಾರವೇ ನಡೆಸಿ ಒಳಗುತ್ತಿಗೆಯಲ್ಲಿ ನಮ್ಮನ್ನು ನೌಕರರ ವೇತನದ ವಿಚಾರದಲ್ಲಿ ಕೆಲವೊಂದು ದಾಖಲೆಗಳನ್ನ ನಾನು ಕೈ ಕೊಟ್ಟಿದ್ದೀನಿ. ನನ್ನ ಅನುಭವದ ಪ್ರಕಾರ ಇಡೀ ಭಾರತ ದೇಶದಲ್ಲೇ ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಸೆಕ್ಟರ್ ಅಲ್ಲಿ ಯಾವುದೇ ಒಂದು ಕೂಲಿ ಕಾರ್ಮಿಕರಾಗಲಿ ವೇತನ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಹಿಂದಕ್ಕೆ ಯಾರು ಬರಲ್ಲ. ಆದ್ರೆ ನಮ್ದು ವೇತನದ ಒಂದು ಇದನ್ನು ಸಹ ಹಾಕಿದ್ದೀನಿ, ಸ್ಯಾಲರಿ ಸರ್ಟಿಫಿಕೇಟ್ ಸಹ ನಾವು ಹಾಕಿದೀವಿ. ದಾಖಲೆ ಪುಟದಲ್ಲಿದೆ. ಸರ್ಕಾರ ಒಂದು ಆದೇಶ ಮಾಡುತ್ತೆ, ಸಿಬ್ಬಂದಿ ಸಂಸ್ಥೆ ಹೇಳುತ್ತೆ 12 ಅವರ್ಗಳಿಂದ ಕೆಲಸ ಬಿಡಿಸಿ 8 ಅವರ್ ಕೆಲಸ ಮಾಡಿಸಿದ್ರೆ ನಾವು ಇನ್ನೂ ಸಿಬ್ಬಂದಿಗಳು ಕೊರತೆ ಆಗುತ್ತೆ. ಯಾಕಂದ್ರೆ ಸಿಬ್ಬಂದಿ ಜಾಸ್ತಿ ಬೇಕಾಗುತ್ತೆ. ಏನ್ ಮಾಡಕ್ ಬಂದಾಗ ಸರ್ಕಾರ ಸೂಚನೆ ಕೊಡುತ್ತೆ.